ಜೈ ಶ್ರೀ ಕೃಷ್ಣ, ಜೈ ಗೋಮಾತೆ. ಬದ್ರಿ ಅಥವಾ ಪಹಾಡಿ ಉತ್ತರಾಖಂಡದ ಗಢ್ವಾಲ್ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಅಪರೂಪದ ದೇಸಿ ತಳಿ ಬದ್ರಿ ಗೋಮಾತೆ. ಪಹಾಡಿ ಎಂದು ಕರೆಯಲಾಗುವ ಈ ತಳಿ ಬದ್ರಿನಾಥ ದೇವಾಲಯದ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಇದು ಉತ್ತರಾಖಂಡದ ಮೊದಲ NBAGR ಮಾನ್ಯತೆ ಪಡೆದ ಸ್ವದೇಶಿ ತಳಿ. ಇದರ ಮುಖ್ಯ ಉಪಯೋಗಗಳೇನೆಂದರೆ, ದಿನಕ್ಕೆ ಸರಾಸರಿ 1-3 ಲೀಟರ್ ಹಾಲು ಉತ್ಪಾದನೆ, ಹಾಲಿನ ಕೊಬ್ಬು ಪ್ರಮಾಣ 4-5% ಇದ್ದು A2 ಪ್ರೋಟೀನ್ ಸಮೃದ್ಧ ಹಾಲು, ಸುಲಭ ಜೀರ್ಣ, ಔಷಧೀಯ ಗುಣಯುಳ್ಳ ತಳಿ. ಕೃಷಿ, ಹೊಲ ಜೋತಲು, ಗಾಡಿ ಎಳೆಯಲು, ಗೊಬ್ಬರ ಒದಗಿಸಲು ಉಪಯುಕ್ತ. ಈ ತಳಿಯ ಹಾಲು ಗೋಮಯ, ಗೋಮೂತ್ರ, ಆಯುರ್ವೇದ ಔಷಧಿ, ಪಂಚಗವ್ಯ, ಜೈವಿಕ ಕೃಷಿಗೆ ಅತ್ಯುತ್ತಮ. ಬದ್ರಿ ತಳಿಯ ಉತ್ಪನ್ನಗಳು ಮನೆಯಲ್ಲಿ ಶುದ್ಧ ವಾತಾವರಣ, ಮಶಕ್ ನಿರೋಧಕ ಅಂದರೆ ಮಸ್ಕಿಟೋ ರೆಪಲೆಂಟ್, ವಿದ್ಯುತ್ ಕಾಂತ ಕಿರಣ ಶೋಷಕ ಅಂದರೆ ಆಂಟಿ ರೇಡಿಯೇಷನ್ ಎಂದು ಈ ಉತ್ಪನ್ನಗಳನ್ನು ಆ ಪ್ರಾಂತ್ಯದ ಜನರು ಇಂದಿಗೂ ಸಹ ಬಳಸ್ತಾರೆಂಬುದು ತಿಳಿದು ಬಂದಿದೆ. ಇದರ ದೇಹದ ವೈಶಿಷ್ಟ್ಯತೆಗಳು: ಗಾತ್ರದಲ್ಲಿ ಚಿಕ್ಕದಾದರೂ ದೇಹ ಬಲಿಷ್ಠವಾದದ್ದು. ಇದರ ಬಣ್ಣಗಳು ಕಪ್ಪು, ಕಂದು, ಕೆಂಪು, ಬಿಳಿ, ಬೂದು ಇದ್ದು ಕೊಂಬುಗಳು ಮೇಲಕ್ಕೆ ಹಾಗೆ ಒಳಕ್ಕೆ ವಕ್ರವಾಗಿ ತಿರುಗಿರುತ್ತೆ. ಇದರ ಕಿವಿಗಳು ತೀವ್ರ ತೀಕ್ಷ್ಣ ಚುರುಕಾಗಿದ್ದು ಕಣ್ಣುಗಳು ಕಂಗೊಳಿಸುವ ಕಾಂತಿಯುತ. ಇದರ ಕುಬ್ಬು ಅಂದರೆ ಹಂಪ್ ಪಹಾಡಿ ಅಂದರೆ ಬೆಟ್ಟದ ಹಾಗೆ ಇರುತ್ತೆ. ಗಂಡು ಹಸು ಸುಮಾರು 105 ಸೆಂಟಿಮೀಟರ್ ಎತ್ತರವಿದ್ದು 225 kg ತೂಕ ಇರುತ್ತೆ. ಹೆಣ್ಣು ಹಸು 100-105 ಸೆಂಟಿಮೀಟರ್ ಎತ್ತರ ಇದ್ದು 200-220 kg ತೂಕ ಇರುತ್ತೆ. ಈ ತಳಿಯ ಹಾಲಿನ ವೈಶಿಷ್ಟ್ಯತೆ: ದಪ್ಪ ಹಳದಿ ಬಣ್ಣದ ಹಾಲು, ಹೆಚ್ಚು ಔಷಧೀಯ ಗುಣವನ್ನು ಹೊಂದಿದೆ. ಸುಮಾರು 90% A2 ಬಿಟಾ ಕೇಸಿನ್ ಪ್ರೋಟೀನ್, ಮಾನವನ ಆರೋಗ್ಯಕ್ಕೆ ಹೆಚ್ಚು ಲಾಭಕಾರಿ. ಇದರ ಹಾಲಿನಲ್ಲಿ CLA ಅಂದರೆ ಕಾಂಜುಗೇಟೆಡ್ ಲೆನೋಲಿಕ್ ಆಸಿಡ್, ಹೃದಯ ಆರೋಗ್ಯಕ್ಕೆ ಉತ್ತಮವಾದ ಹಾಲು ನೀಡುವ ತಳಿ ಇದಾಗಿದೆ. ಇದರ ಹಾಲು ಗೋಮಯ, ಗೋಮೂತ್ರ ಮಾನವ ಆರೋಗ್ಯಕ್ಕೆ, ಜೈವಿಕ ಕೃಷಿ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಪ್ರಾಚೀನ ಕಾಲದಿಂದ ಬಳಕೆಯಲ್ಲಿ ಇದ್ದು ಬಹಳ ಅತ್ಯುತ್ತಮವಾದ ತಳಿ ಎಂದೇ ಪರಿಗಣಿಸಲಾಗಿದೆ. ಈ ತಳಿಯು ಕಠಿಣ ಪರ್ವತ ಪ್ರದೇಶದಲ್ಲಿಯೂ ಸುಲಭವಾಗಿ ಸಾಗುವ ಶಕ್ತಿಯನ್ನು ಹೊಂದಿದೆ. ತೀವ್ರ ಬಿಸಿಲು, ಮಳೆ, ಚಳಿ ಎಲ್ಲ ಹವಾಮಾನಕ್ಕೂ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಅಪರೂಪದ ರೋಗ ನಿರೋಧಕ ಶಕ್ತಿ, ಡಿಸೀಸ್ ರೆಸಿಸ್ಟೆಂಟ್ ಬ್ರೀಡ್ ಎಂದು ಖ್ಯಾತಿ ಪಡೆದಿದೆ. ಮೇವು ಕೊರತೆಯಲ್ಲಿಯೂ ಬದುಕಿ ಬೆಳೆಯುವ ಶಕ್ತಿ ಹೊಂದಿರುವ ತಳಿ ಇದಾಗಿದೆ. ದೀರ್ಘಾಯುಷಿ ಹಾಗೂ ನಿರ್ವಹಣಾ ವೆಚ್ಚ ಕಡಿಮೆ, ಬಡ ರೈತರಿಗೆ ಆರ್ಥಿಕವಾಗಿ ಲಾಭದಾಯಕವಾದ ತಳಿ. ಆಧ್ಯಾತ್ಮಿಕ ಮತ್ತು ಸಂಸ್ಕೃತಿಯಲ್ಲಿ ಇದರ ಮಹತ್ವ ಏನಂದ್ರೆ, ಬದ್ರಿ ಗೋಮಾತೆ ಉತ್ತರಾಖಂಡದ ಹಳ್ಳಿಗಳಲ್ಲಿ ಆಶೀರ್ವಾದ, ಶುಭ, ಸಮೃದ್ಧಿಯ ಪ್ರತೀಕ. ದೇವಸ್ಥಾನಗಳಲ್ಲಿ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಈ ತಳಿಯ ಮಹತ್ವ ಬಹಳಷ್ಟಿದೆ. ಬದ್ರಿನಾಥನ ಆಶೀರ್ವಾದ ಪಡೆದ ಪರ್ವತದ ದೇವಿ ಎಂದು ಭಕ್ತರು ಇದನ್ನು ಗೌರವಿಸುವರು. ಸ್ಥಳೀಯರು ಹಾಲನ್ನು ಪವಿತ್ರ ಪ್ರಸಾದ ಎಂದು ಪರಿಗಣಿಸಿ ದೇವಾಲಯಗಳಲ್ಲಿ ಬಳಕೆ ಮಾಡ್ತಾರೆ. ಇದರ ವಿಶೇಷತೆಗಳೇನೆಂದರೆ, ಇದರ ಮೂಲ ಗಢ್ವಾಲ್ ಪ್ರದೇಶ, ಉತ್ತರಾಖಂಡ. ಈ ತಳಿಯ ಹೆಸರಿನ ಮೂಲ ಬದ್ರಿನಾಥ ದೇವಾಲಯ. ಇದು ಪಹಾಡಿ ಗೋಮಾತೆ ಎಂಬ ಹೆಸರಿನಿಂದ ಪ್ರಸಿದ್ಧ. NBAGR ಮಾನ್ಯತೆ ಪಡೆದ ತಳಿ. 2022ರಲ್ಲಿ 7 ಲಕ್ಷ ಜನಸಂಖ್ಯೆ, ಅದರಲ್ಲಿ 4.7 ಲಕ್ಷ ಹೆಣ್ಣು ಹಸುಗಳು. ಕಡಿಮೆ ನಿರ್ವಹಣಾ ವೆಚ್ಚ, ಹೆಚ್ಚಿನ ರೋಗ ನಿರೋಧಕ ಶಕ್ತಿ. A2 ಹಾಲು, ಔಷಧೀಯ ಉಪಯೋಗ, ಆಧ್ಯಾತ್ಮಿಕತೆಯಲ್ಲೂ ಅತ್ಯಂತ ಗೌರವವುಳ್ಳ ತಳಿ ಇದಾಗಿದೆ. ಬದ್ರಿ ಪರ್ವತಗಳ ಶಕ್ತಿ, ದೇವರ ಆಶೀರ್ವಾದ. ನಮ್ಮ ಬದ್ರಿ ನಮ್ಮ ಆಸ್ತಿ. ಇದನ್ನು ಉಳಿಸೋಣ, ಗೌರವಿಸೋಣ, ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಧನ್ಯವಾದಗಳು.